ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದು ತೋಟದ ಕೆಲಸನೇ 4 ದಿವಸದಲ್ಲಿ ಮುಗಿಸ್ಬೇಕನ್ನೋದು ನಂದು ಟಾರ್ಗೆಟ್ ಇತ್ತು. ಇವತ್ತು ಬೇಗ 4 ಗಂಟೆಗೆ ಎದ್ದು ಕೊಟ್ಟಿಗೆ ಎಲ್ಲ ತೊಳೆದು ಹಾಲು ಕರೆದು ಸಗಣಿ ಎಲ್ಲ ಹಾಕಿ ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಅಂದ್ಕೊಂಡಿದ್ದ ಕೆಲಸ ಸಾಧಿಸೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದು ಸಾಧಿಸಿರೋರಿಗೆ ಗೊತ್ತಿರುತ್ತೆ ಏನು ಅಂತ. ನನಗೆ ಕೆಲಸ ಯಾವುದು ಅನ್ನೋದು ಮುಖ್ಯ ಅಲ್ಲ, ಒಟ್ಟು ದುಡಿಮೆ ಮಾಡಬೇಕು ಅಷ್ಟೇ. ನಾವು 4 ಜನದಂಗೆ ಇರಬೇಕು, ಬದುಕಬೇಕು ಅಂದರೆ ದುಡಿಮೆ ಮಾಡಬೇಕು. ಕೆಲವ್ರಿಗೆ ಮಾಡಿಟ್ಟಿರ್ತಾರೆ, ಅವರು ತಿನ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ. ನಮಗೆ ಹಂಗಲ್ಲ. ಪ್ರತಿಯೊಂದು ಹಂತನೂ ನಾವೇ ಕಟ್ಕೋಬೇಕು, ನಾವೇ ಎಲ್ಲದನ್ನು ಬೆಳೆಸ್ಕೋಬೇಕು. ನನ್ನ ಹಠ ಇಷ್ಟೇ ಇರೋದು. ನಮ್ಮನ್ನು ತುಂಬ ಬಡವರು ಅಂತ ನಮ್ಮನ್ನು ತುಂಬ ಕೀಳಾಗೆಲ್ಲ ನೋಡಿದ್ದಾರೆ. ಅದೇ ಒಂದು ಛಲ ಇಟ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಅವರಿಗೆಲ್ಲ ನಾವೇನು ಅಂತ ಮುಂದೊಂದು ದಿನ ತೋರಿಸ್ಬೇಕು, ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಛಲಕ್ಕೆ ಬದುಕ್ತಾಯಿದ್ದೀನಿ. ಎಷ್ಟೇ ಕೆಲಸ ಆದರೂ ನಾನು ಕುಗ್ಗಲ್ಲ, ಚೆಗ್ಗಲ್ಲ. ಒಟ್ಟು ಬೆಳಿಬೇಕು. ನಾವು ಬೇರೆಯವರು ಮಾಡಿಟ್ಟಿರೋದ್ರಲ್ಲಿ ಅವ್ರು ಬೆಳೆದ್ರೆ, ನಾವು ಸ್ವಂತಕ್ಕೆ ನಾವು ದುಡಿದು ನಾವು ಬೆಳಿತೀವಲ್ಲ, ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ. ಹಾಗಾಗಿ ನಮ್ಮನ್ನು ಕೀಳಾಗಿ ನೋಡಿದ್ದಾರೆ, ಆದರೆ ನಮ್ಮ ಮಕ್ಕಳು ನಮ್ಮ ಥರ ಬೆಳಿಬಾರ್ದು, ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಡ್ತೀನಿ. ಮಕ್ಕಳು ಅದಕ್ಕೆ ನಾನು ಕಷ್ಟಪಡೋದು ನೋಡಿ ಅಂತಾರೆ, ಮಮ್ಮಿ ನನ್ನ ಕೈಯಲ್ಲಂತೂ ನಿನ್ನ ಥರ ಮಾಡೋಕ್ಕಾಗಲ್ಲ, ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಗಳಾಗ್ತೀವಿ ಮಮ್ಮಿ ಅಂತ. ಕುಕ್ಕರಲ್ಲಿ ಊಟ ತೊಗೊಂಡೋಗ್ತಾಳೆ ಅಂತ ಅಂದ್ಕೋಬೇಡ್ರಿ. ಸಂಜೆ ಅಷ್ಟೊತ್ತಿಗೆ ಪಾತ್ರೆ ಭಾಳ ಬೀಳ್ತವೆ, ತೊಳೆಯೋಕ್ಕಾಗೋದಿಲ್ಲ. ಹಾಗಾಗಿ ಕುಕ್ಕರಲ್ಲೇ ಎಲ್ಲ ಐಟಮ್ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಕುಕ್ಕರೇ ತೊಗೊಂಡೋಗ್ಬಿಡ್ತೀನಿ ತೋಟಕ್ಕೆ. ಇವತ್ತು ಬಂದಿದ್ದು ತೋಟಕ್ಕೆ ಸುತ್ತಮುಚ್ಚಕ್ಕಂತ ಬಂದಿದ್ವಿ. ಒಂದು ಸೈಡ್ ಆಗಿತ್ತು, ಫುಲ್ಲು ಮುಚ್ಚಿದ ಮೇಲೆ ಈ ಥರ ಕಾಣ್ತಿತ್ತು. ತೋಟದ ಅಣ್ಣನೇ ಖುಷಿಯಾಗಿಬಿಟ್ಟ, ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದೆ. ಇದು 1 ಎಕರೆ ಅಷ್ಟೇ ಇತ್ತು, ಇನ್ನು ಉಳಿದಿದ್ದು ಮೇಲ್ಗಡೆ ಇದೆ. ಅದು ಬರೀ ಸುತ್ತು ಮಾಡಿ ಬಿಟ್ಟಿದ್ದೀವಿ. ಅದಕ್ಕಿನ್ನೂ ತರಕು ತುಂಬಬೇಕು. 10 ಮೂಟೆ ಗೊಬ್ಬರ ತೊಗೊಬಂದಿದ್ರು, ಅದನ್ನೆಲ್ಲ ಬಿಚ್ಚಿಬಿಟ್ಟು ಸುರಿದು ಮಿಕ್ಸ್ ಮಾಡಿದೆ ನಮ್ಮ ಮಾವನ ಜೊತೆಗೆ. ನಮ್ಮ ಮಾವ ನಾನಂತೂ ಟಾಮ್ ಆ್ಯಂಡ್ ಜೆರಿ ಇದ್ದಂಗೆ. ನಮ್ಮ ಮಾವಗೊಂದು ಸ್ವಲ್ಪ ರಾಜ ಪ್ಯಾಕೆಟ್ ಜಾಸ್ತಿ ಆಗಿಬಿಟ್ರೆ ನಮ್ಮ ಮಾವಗೂ ನನಗೂ ಜಗಳ ನಡೀತಾನೇ ಇರುತ್ತೆ. ಯಾರಾದರೂ ನೋಡಿದ್ರೆ ಎದ್ರುಕೊಂಡ್ಬಿಡ್ತಾರೆ, ಓ ಇವ್ರು ಮುಗೀತು ಇನ್ನು ಮಾತಾಡ್ಸಲ್ಲ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮಾವನೇ ಅಮ್ಮ ಅನ್ನುತ್ತೆ, ನಾನು ಅಪ್ಪ ಅಂತೀನಿ. ತಲೆ ಕೆಡ್ಸ್ಕೊಳಲ್ಲ. ಅವು ವಯಸ್ಸಾಗಿರೋರು ಹಂಗೆ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಪಾಪ ಅವಕ್ಕೇನು ಗೊತ್ತಾಗಲ್ಲ, ಕುಡ್ದಾಗಷ್ಟೇ ಹಿಂಗೆ ಇದು ಮಾಡ್ತವೆ. ಬೇಗ 10 ಮೂಟೆ ಗೊಬ್ಬರ ಎಲ್ಲ ಚೆಲ್ಲಿ ಫುಲ್ಲು ಮಿಕ್ಸ್ ಮಾಡಿದ್ವಿ. ಆ ಅಣ್ಣ ತೋಟದ ಅಣ್ಣನೂ ಸುಮ್ಮನೆ ಕಾಮಿಡಿ ಮಾಡ್ತಾಯಿತ್ತು, ಅಣ್ಣನೇ ವಿಡಿಯೋ ಮಾಡ್ತಿತ್ತಲ್ಲ, ಹಂಗಾಗಿ ಫುಲ್ಲು. ನಾವು ಮದುವೆಗೆ ಮುಂಚೆ ಆದರೆ ತುಂಬ ಸ್ಟ್ರಾಂಗ್ ಇರ್ತೀವಿ. 50 ಚೀಲ ಮೂಟೆನ ಹೆಂಗೆ ಎತ್ತಿ ಬಿಸಾಕ್ತೀವಿ. ಆದರೆ ಮದುವೆ ಮಕ್ಕಳು ಅಂತ ಆಗಿಬಿಟ್ರೆ ಆಗೋದಿಲ್ಲ. ಆದರೂ ಮಾಡ್ತೀನಿ, ಆದರೆ ಮುಂಚೆ ಥರ ಆಗೋದಿಲ್ಲ ಅಷ್ಟೇ. ಆದರೂ ಪರವಾಗಿಲ್ಲ, ನಾನೇ ಸ್ಟ್ರಾಂಗ್ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರ ಕೈಯಲ್ಲೇ ಆಗೋಲ್ಲ ಹೇಳ್ಬೇಕಂದ್ರೆ. ಅವ್ರು ಬರೀ ಹಮಾಲಿ ಕೆಲಸ ಮಾಡ್ತಾರೆ, ಮೂಟೆ ಎಲ್ಲ ಓಡ್ತಾರೆ, ಟ್ಯಾಕ್ಟ್ರಿ ಓಡಿಸ್ತಾರೆ, ಆಟೋ ಓಡಿಸ್ತಾರೆ. ಅವ್ರು ಹಂಗಾಗಿ ಈ ಥರ ಗುದ್ಲಿ ಕೆಲಸ ಮಾಡೋದಿಲ್ಲ, ಸೋಂಬೇರಿ ಆಗಿಬಿಟ್ಟಿದ್ದಾರೆ. ನಾನೇ ನಮ್ಮ ಮಾವನ ಕರ್ಕೊಂಡು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದೆ. ತೋಟಕ್ಕೆ ಹಾಕಬೇಕು. ಎಲ್ಲ ಚೀಲ ಮಾಡ್ತಾ ಇದ್ದೀವಿ. ನಾನು ಹಾಸ್ಪಿಟ್ಲ್ ಕೆಲಸ ಮಾಡ್ಬೇಕಾದ್ರೆ 13-14 ಸಾವಿರ ಸಂಬಳ ತಗೊತಿದ್ದೆ. ಅವಾಗ ಏನು ಉಳಿತಾನೂ ಇರಲಿಲ್ಲ, ಖುಷಿನೂ ಅನ್ನಿಸ್ತಿರ್ಲಿಲ್ಲ. ಆದರೆ ಇಲ್ಲಿ ದಿನಕ್ಕೆ 500 ರೂಪಾಯಿ ದುಡಿದ್ರೂ ನೆಮ್ಮದಿ ಇದೆ. ಮನೆ ಕೆಲಸನೂ ಆಗುತ್ತೆ, ಹಸುಗಳಿದ್ದಾವೆ, ಅದರಲ್ಲೂ ದುಡಿಮೆ ಮಾಡ್ಕೊತೀವಿ. ಮತ್ತು ಸಣ್ಣ ಪುಟ್ಟ ಈ ಕಡೆ ತೋಟದ ಕೆಲಸಗಳು ಹೇಳಿದ್ರೆ ಅವು ಮಾಡ್ಕೊತೀವಿ. ಕೆಲಸ ಮುಗಿಯೋಷ್ಟೊತ್ತಿಗೆ 4 ಗಂಟೆ ಆಗಿಬಿಟ್ಟಿತ್ತು. ಮನೆಗೆ ಬಂದು ಊಟ ಮಾಡಿಕೊಂಡು ಮತ್ತೆ 10 ಹುಲ್ ಕುಯ್ದು ಅಲ್ಲಿಂದ ಬಂದು ಹಸುಗಳಿಗೆಲ್ಲ ಬೂಸ ಇಟ್ಟು ಒಂದು ಕಡೆಯಿಂದ. ನಾನು ಹೇಳೋದೇನೆಂದರೆ, ಕೆಲವ್ರು ಗಂಡು ಮಕ್ಕಳಿಗೆ ಮಾಡಬೇಕನ್ನೋ ಆಸೆ ಇರುತ್ತೆ, ಆದರೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಇರೋದಿಲ್ಲ. ಹೆಂಡ್ತಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಮಾಡ್ತಾರೆ. ಗಂಡ ಹೆಂಡ್ತಿ ಇಬ್ಬರು ಹೊಂದಾಣಿಕೆಯಿಂದ ಮಾಡ್ಕೊತೋದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇವಾಗಿನ ರೇಟಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಎಲ್ಲನೂ ರೇಟೇ, ಯಾವುದೂ ಕಮ್ಮಿ ಇಲ್ಲ. ಅಧಿಕಾರಕ್ಕೆ ಯಾರೇ ಬಂದ್ರೂ ರೈತರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆಯೋದು. ಪ್ರತಿಯೊಂದು ರೇಟ್ ಮಾಡಿರ್ತಾರೆ. ಬೂಸುಚ್ಚೆಲ್ಲ 1000 ರೂಪಾಯಿ 800 ರೂಪಾಯಿ ಇತ್ತು, ಈಗ 1,500-2 ಸಾವಿರ ಮಾಡಿದ್ದಾರೆ. ಆ ಕಡೆಯಿಂದನೂ ಹೊಡ್ತ ನಮಗೆ ಬೀಳೋದು. ಈಗಲೇ ಇಷ್ಟಿದೆ. ಯಾವುದೇ ಕೆಲಸ ಆದರೂ ಇಷ್ಟಪಟ್ಟು ಮಾಡಿರಿ, ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಮುಗೀತು. ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.